ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಟೈಮು 12:30 ಆಗಿದೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನಿವತ್ತು ತಿಂಡಿಗೆ ಅಂತೇಳಿ ಪೂರಿನೂ ಮತ್ತು ವೆಜ್ ಕುರ್ಮಾ ಮಾಡ್ಕೊಂಡಿದ್ದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಶೇರ್ ಮಾಡ್ತೀನಿ ನಿಮ್ಮ ಹತ್ರನೂ. ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬಂದಿತ್ತು. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಯೂಸ್ಫುಲ್ಲು ಟಿಪ್ಸ್ಗಳು ಇರುತ್ತೆ. ಏನಂತಂದರೆ ಇವತ್ತು ನಾನು ನಮ್ಮ ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೇನು ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಗಣೇಶ ಹಬ್ಬ ಬಂದ್ಬಿಡುತ್ತೆ. ಇನ್ನು ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೇಕು. ಏನು ಪ್ರತಿ ಹಬ್ಬಕ್ಕೂ ಕ್ಲೀನ್ ಮಾಡಬೇಕಾ ಅಂತಂದರೆ, ಇನ್ನು ಚಿಕ್ಕ ಮನೆ ಅಲ್ವಾ, ಎಲ್ಲ ಅಲ್ಲಲ್ಲೇ ಇರೋದ್ರಿಂದ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಹಾಗಾಗಿ ಇನ್ನು ನಾಳೆ ನಾಡದ್ದಂಗೆ ಇನ್ನೊಂದ್ಸತಿ ಗೂಡು ತಕ್ಕೊಂಡ್ರೆ ಆಯಿತು. ಸುಮ್ಮನೆ ಮೊನ್ನೆ ಎಲ್ಲ ಮಾಡಿದ್ದೀನಲ್ಲ ವರಮಹಾಲಕ್ಷ್ಮಿಗೆ, ಇನ್ನೇನಿಲ್ಲ. ಸುಮ್ಮನೆ ಒಂದ್ಸರಿ ಮನಸ್ಸು ಸಮಾಧಾನಕ್ಕೆ ಮಾಡ್ಕೊಬೇಕಷ್ಟೇನೆ. ಸ್ವಲ್ಪ ಸೌಂಡ್ಗಳು ಜಾಸ್ತಿನೇ ಕೇಳಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಅಲ್ಲಿ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಡ್ರಿಲ್ಲಿಂಗ್ ಮಿಷಿನ್ ಸೌಂಡ್ ಎಲ್ಲ ಬರ್ತಾ ಇದೆ. ಪ್ಲೀಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಾನು ವಿಡಿಯೋ ಆನ್ ಮಾಡಿದಾಗಲೇ ಅವರು ಬೆಳಗಿಂದ ಕೆಲಸ ಮಾಡ್ತಾನೆ ಇರ್ತಾರೆ, ಸೌಂಡ್ ಬರ್ತಾನೆ ಇರುತ್ತೆ. ಇನ್ನು ಅದಕ್ಕಂತ ನಾನು ವಿಡಿಯೋ ಮಾಡದೆ ಇರೋಕ್ಕಾಗ್ತಾ ಇಲ್ಲ. ಇವತ್ತು ಸ್ವಲ್ಪ ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಇನ್ನು ನಾಳೆ ಸ್ವಲ್ಪ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ತುಂಬಾ ಮೆಸ್ಸಿಯಾಗಿದೆ, ಅಂದರೆ ಎಲ್ಲ ತೆಗೆದು ತುರ್ಕು ಹಂಗೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಸ್ಯಾರಿಗಳಿಗೆ ಹ್ಯಾಂಗರ್ ತೊಗೊಂಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ತೊಗೊಂಬಂದ್ಬಿಟ್ಟು ಆಮೇಲೆ ಎಲ್ಲ ಜೋಡಿಸಿ ಎತ್ತಿಡೋಣ ಅಂತ. ಅದಕ್ಕೆ ಸ್ಯಾರಿಗಳು ಮಡಚಿ ಇಟ್ಟಿರೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಹ್ಯಾಂಗರ್ಗೆ ಹಾಕಿದ್ರೆ ಸ್ವಲ್ಪ ಜಾಗ ಸ್ಪೇಸ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಇವತ್ತು ಫ್ರಿಜ್ನ, ನಮ್ಮ ಈ ಪುಟಾಣಿ ಫ್ರಿಜ್ನ ಕ್ಲೀನ್ ಮಾಡಬೇಕು. ತುಂಬಾ ಜಾಸ್ತಿ ಏನು ಐಟಮ್ಸ್ ನಾನು ತಂದಿಡಲ್ಲ, ಆದ್ರೂ ಎಲ್ಲ ಗಲೀಜಾಗಿದೆ. ಕ್ಲೀನ್ ಮಾಡಬೇಕು ಇವತ್ತು. ತುಂಬ ದಿನ ಆಯಿತು ಕ್ಲೀನ್ ಮಾಡಿಲ್ಲ. ಅಟ್ಲೀಸ್ಟ್ ಮಂತ್ಲಿ ಒಂದ್ಸರಿ ಆದ್ರೂ ಫ್ರಿಜ್ನ ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ತುಂಬಾ ಒಂಥರ ಗಲೀಜಾಗಿರುತ್ತೆ. ಸ್ಮೆಲ್ ಬರಲ್ಲ. ನಮ್ಮ ಮನೆ ಫ್ರಿಜ್ಜಲ್ಲಿ ಅದೇನೋ ಗೊತ್ತಿಲ್ಲ, ಸ್ಮೆಲ್ ಬರಲ್ಲ ಯಾವತ್ತೂ. ಸ್ಮೆಲ್ ಬರೋ ಥರ ನಾನು ಹಾಳಾಗೋಷ್ಟು ಐಟಮ್ಗಳನ್ನ ನಾನು ಏನು ಇಡಲ್ಲ, ಹಾಗಾಗಿ ಸ್ಮೆಲ್ ಬರಲ್ಲ ಅಂತ ಅನಿಸುತ್ತೆ. ಇನ್ನು ಆ ಥರ ಸ್ಮೆಲ್ ಬರ್ತಾ ಇದೆ ಅಂತಂದ್ರೂ ಸಿಂಪಲ್ಲಾಗಿ ಒಂದೆರಡು ಟಿಪ್ಸ್ಗಳಿದ್ದಾವೆ, ಹೇಳ್ತೀನಿ ನಾನು. ಅದನ್ನು ಮಾಡಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಸರಿ ಹೋಗುತ್ತೆ. ಇನ್ನು ನಾನು ಈ ಫ್ರಿಜ್ಜನ್ನು ತಗೊಂಡು ಸುಮಾರು ಒಂದು 8 ವರ್ಷ ಆಗಿದೆ. ವರ್ಲ್ಪೂಲ್ ಕಂಪ್ನಿ, ವರ್ಲ್ಪೂಲ್. ನನಗೆ ಅದ್ರ ಹೆಸರೇ ಹೇಳಕ್ಕೆ ಬರಲ್ಲ ಸರಿಯಾಗಿ. ನಮ್ಮ ಮನೆಯವರು ಆವಾಗ್ಲಿಂದನೂ ರೇಗಿಸ್ತಾರೆ, ನನಗೆ ಹೆಸರು ಹೇಳಕ್ಕೆ ಬರಲ್ಲ, ಆದರೂ ನಿನಗೆ ಫ್ರಿಜ್ ಬೇಕು ಅಂತ. ಅದ್ರ ಹೆಸರು ನನಗೆ ಸರಿಯಾಗಿ ಅದನ್ನಾಗೆ ತಿರ್ಗೋದೇ ಇಲ್ಲ. ವರ್ಲ್ಪೂಲ್ ಅಂತ. ವರ್ಲ್ಪೂಲ್ ಅಡ್ವರ್ಟೈಸ್ಮೆಂಟು ಬರ್ತಾ ಇತ್ತು ಟಿ ವಿನಲ್ಲಿ ಮುಂಚೆ, ಇವಾಗ ಬರಲ್ಲ. ಗೊತ್ತಿಲ್ಲ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ. ಆದರೆ ನಾವು ತಗೊಂಡಿದ್ದು ಇದೇನೇನೆ ಕಂಪ್ನಿ, ವರ್ಲ್ಪೂಲ್. ನಾನು ವಿಡಿಯೋದಲ್ಲಿ ಮ್ಯೂಸಿಕ್ ಒಂದು ಆ್ಯಡ್ ಮಾಡ್ತೀನಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅದ್ರ ಹೆಸರು ಕೂಡ ಅದೇನೇನೆ. ಆ ಹೆಸರು ನೋಡಿನೇ ನಾನು ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡೆ, ವರ್ಲ್ಪೂಲ್ ಅಂತ ಇದ್ದಿದ್ದಕ್ಕೆ. ಇನ್ನಿವಾಗ ಇದನ್ನು ಕ್ಲೀನ್ ಮಾಡೋ ಕೆಲಸ. ಮೇಲೆಲ್ಲ ಜಾಸ್ತಿ ಏನು ಅಂಟಿಸಿ ಇಟ್ಟಿಲ್ಲ, ಫ್ರಿಜ್ ಮೇಲೆ ನಾನು ಜಾಸ್ತಿ ಏನು ಅಂಟಿಸಿ ಇಟ್ಟಿಲ್ಲ. ಒಂದೆರಡು ಸ್ಟಿಕ್ಕರ್ಗಳಿದ್ದಾವೆ ಅಷ್ಟೇನೆ. ಇದೆಲ್ಲ ಏನು ಮದುವೆ ಕಾರ್ಡಲ್ಲಿ ಬಂದಿರುತ್ತಲ್ಲ, ಇದು ನನ್ನ ಬರ್ತಡೇಲಿ ಕೇಕ್ ಕಟ್ ಮಾಡಿದಾಗ ಅದ್ರ ಮೇಲೆ ಇಟ್ಟಿದ್ರು, ಅದನ್ನ ಇಲ್ಲಿ ಸುಮ್ಮನೆ ಅಂಟಿಸ್ಕೊಂಡಿದ್ದೀನಿ. ಇನ್ನಿವಾಗ ಕ್ಲೀನ್ ಮಾಡಬೇಕು. ಹಿಂಗಿದೆ ನೋಡಿ, ಎಷ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಜಾಸ್ತಿ ಏನೂ ಇಲ್ಲ, ಇರೋದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ಬೇಕಷ್ಟೇನೆ. ಇದು ಸ್ವಲ್ಪ ನೆನ್ನೆದು ದೋಸೆ ಹಿಟ್ಟು ಉಳಿದಿದೆ, ಅದೊಂದು ಇಟ್ಕೊಂಡಿದ್ದೀನಿ. ಮೊಸರು ಇಟ್ಟಿದ್ದೀನಿ. ನಾನು ಇನ್ನೇನು ಮಾಡಿದ್ದ ಅಡುಗೆಗಳು ಉಳಿದಿದ್ದನ್ನೆಲ್ಲ ನಾನು ಎತ್ತಿಟ್ಕೊಳಲ್ಲ, ಅವತ್ತೇ ಮಾಡಿ ಖಾಲಿ ಮಾಡೋದು. ಇದೊಂದು ಬಟ್ಲು ಬಿದ್ದು ಒಡೆದೋಗಿದೆ. ಇನ್ನು ಇದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಲೈಟ್ ಯಾಕೆ ಬರ್ತಾ ಇಲ್ಲ ಅಂತಂದರೆ, ಎಲ್ಲೋ ಸ್ವಿಚ್ ಅಂದರೆ ಎಲ್ಲೋ ವಯರ್ ಬಿಟ್ಟೋಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಲೈಟ್ ಬರ್ತಾ ಇಲ್ಲ. ಲೈಟ್ ಬರ್ತಾಯಿತ್ತು ಇಷ್ಟು ದಿನಾನು, ಅದು ಯಾವಾಗ ಹೋಯ್ತೋ ಆಟೋಮೆಟಿಕ್ ಹೋಗ್ಬಿಟ್ಟಿದೆ. ಇನ್ನು ಅದನ್ನು ರೆಡಿ ಮಾಡೋದಕ್ಕೋಸ್ಕರ ನಾನು ಎಲೆಕ್ಟ್ರಿಷಿಯನ್ ಕರೆಸಿ ರೆಡಿ ಮಾಡಿಸ್ಕೊಂಡು ಕುತ್ಕೊಳ್ಳೋ ಆಗಲಿಲ್ಲ. ಹಂಗಾಗಿ ನಾನು ಕರೆಸ್ಲಿಲ್ಲ ಯಾರನ್ನೂ. ಪರವಾಗಿಲ್ಲ, ಏನು ಲೈಟ್ ಬರದೆ ಹೋದರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಫ್ರಿಜ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ತನಕನೂ, ಒಂದು ದಿವಸಕ್ಕೂ ಸದ್ಯಕ್ಕೆ ದೇವ್ರ ದಯೆಯಿಂದ ಯಾವ ತೊಂದರೆಗಳು ಬರೋದು ಬೇಡ. ಮತ್ತೆ ಇನ್ನು ಫ್ರಿಜ್ನ ಕ್ಲೀನ್ ಮಾಡೋಕ್ಕೂ ಮುಂಚೆ ಫ್ರಿಜ್ನ ಸ್ವಿಚ್ ಆಫ್ ಮಾಡಿ
ಪ್ಲಗ್ನ ತೆಗಿಬೇಕು. ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಹಾಗೆ ಮಾತ್ರ ಯಾವತ್ತೂ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಫ್ರಿಜ್ನ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೆದುಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು. ಇನ್ನು ಇವನ್ನೆಲ್ಲ ಇವಾಗ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ. ಫುಲ್ಲು ಎಲ್ಲನೂ ತೆಗೆದು ತೊಳಿಬೇಕು. ಇವತ್ತು ತುಂಬಾ ಗಲೀಜಾಗಿದೆ. ಇನ್ನು ಇದನ್ನಂತೂ ನಾನು ಯೂಸೇ ಮಾಡಲ್ಲ, ವೇಸ್ಟು. ಹಂಗಂತ ಇದು ಮಾಡೋಕ್ಕಾಗಲ್ಲ, ಐಸ್ ಕ್ಯೂಬ್ಸ್ ಬೇಕಾಗತ್ತೆ, ಅಂಟ್ಕೊಂಬಿಟ್ಟಿದೆ. ಇದೆಲ್ಲ ಕರ್ಗಿ ಆಟೋಮೆಟಿಕ್ ಇದು ಅದರಲ್ಲೇ ಆಪ್ಷನ್ ಕೊಟ್ಟಿರೋದ್ರಿಂದ ನಮಗೆ ಐಸ್ ಗೆಡ್ಡೆ ಕಟ್ಟಲ್ಲ ಒಳಗಡೆ. ಅದಾಗದೆ ಎಲ್ಲನೂ ಕರ್ಗಿ ಬಂದ್ಬಿಡ್ತಾ ಇರುತ್ತೆ. ತುಂಬ ಐಸ್ ಗೆಡ್ಡೆ ಕಟ್ಕೊಂಡು ಇರುತ್ತೆ ಅಲ್ವಾ ಕೆಲವರು ಫ್ರಿಜ್ಜಲ್ಲಿ, ತುಂಬ ಫ್ರೀಸರ್ ತುಂಬ ಐಸ್ ಗೆಡ್ಡೆನೇ ಇರುತ್ತೆ. ಆ ಥರ ಎಲ್ಲ ಇದ್ರಲ್ಲಿ ಫ್ರಿಜ್ಜಲ್ಲಿ ಕಟ್ಟಲ್ಲ. ಇದು ಆಟೋಮೆಟಿಕ್ ಆಪ್ಷನ್ ಇದೆ, ಅದಾಗದೆ ಕರಗುತ್ತೆ. ಇನ್ನು ಇವಾಗ ಇದನ್ನ ಅಷ್ಟನ್ನು ತೆಗೆದುಬಿಟ್ಟು ತೊಳೆದು ಕ್ಲೀನ್ ಮಾಡೋಣ. ಆ ಥರ ಕ್ಲೀನ್ ಮಾಡೋದು ಮತ್ತು ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಬೇಕು. ಅದನ್ನು ತೋರಿಸ್ತೀನಿ. ನಾನು ಸಾಮಾನ್ಯವಾಗಿ ಯಾವ ಲಿಕ್ವಿಡು ಏನೂ ಹಾಕಲ್ಲ. ನಾನು ಹಂಗೆ ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಡೋದು. ಹೇಳಿದ್ನಲ್ವ, ಏನು ಸ್ಮೆಲ್ಲು ಬರಲ್ಲ ನನ್ನ ಫ್ರಿಜ್ಜಲ್ಲಿ. ಇವತ್ತು ನಿಮಗೋಸ್ಕರ ಒಂದು ಲಿಕ್ವಿಡ್ನ ರೆಡಿ ಮಾಡಿ, ನಾರ್ಮಲಾಗಿ ಎಲ್ಲರೂ ತೋರಿಸಿರ್ತಾರೆ, ಸೇಮ್ ಅದೇ ಥರನೇ ನಾನು ಮಾಡೋದು. ಇದು ನೋಡಿ, ಆಫ್ ಮಾಡಿದ ತಕ್ಷಣ ಕರ್ಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಕರ್ಗಿ ಬಿದೋಗುತ್ತೆ ಆಟೋಮೆಟಿಕ್ಕು. ಇನ್ನೆಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀನಿ ಇವಾಗ. ಇನ್ನು ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲನೂ ತೆಗೆದೆ, ಅದರಲ್ಲಿರೋದು ಫಸ್ಟ್ ಎಲ್ಲನೂ ತೆಗೆದು ಸೈಡಲ್ಲಿ ಇಟ್ಕೊಂಡೆ. ಸೈಡಲ್ಲಿ ಇಟ್ಕೊಂಡಾದಮೇಲೆ ಸೈಡ್ ಅಂದರೆ ಡೋರಲ್ಲಿರೋ ಬಾಕ್ಸ್ಗಳನ್ನೆಲ್ಲ ರಿಮೂವ್ ಮಾಡಬೇಕು. ಆಮೇಲೆ ಆ ಟ್ರೇಗಳನ್ನೆಲ್ಲ ರಿಮೂವ್ ಮಾಡಬೇಕು. ಎಲ್ಲನೂ ನೀಟಾಗಿ ತೊಳಿಬೇಕು. ನಾನು ತೊಳೆಯೋದಕ್ಕೆ ಯಾವುದೇ ಥರ ಸೋಪು ಗೀಪೆಲ್ಲ ಹಾಕಿ ಉಜ್ಜಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಾರ್ಮಲಾಗಿ ನೀರಲ್ಲಿ ತೊಳ್ಕೊಳ್ಳೋದೇನೆ. ಒಂದು ಬಕೆಟ್ ನೀರು ಇಟ್ಬಿಟ್ಟು ಅದರೊಳಗಡೆ ಯಾವುದಾದ್ರೂ, ಇವಾಗ ನಮ್ಮ ಹತ್ರ ವಿಮ್ ಲಿಕ್ವಿಡ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಬೋದು. ಇಲ್ಲ ಅಂತಂದರೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಲ್ವ ಲಿಕ್ವಿಡ್ಡು, ಅದನ್ನೇ ಹಾಕ್ಕೊತೀನಿ. ಅದನ್ನು ಹಾಕ್ಬಿಟ್ಟು ಬಕೆಟ್ ತುಂಬ ನೀರು ತುಂಬಿಸ್ಕೊಂಡು ಅದನ್ನು ಹಾಕ್ಬಿಟ್ಟು ಅದರೊಳಗಡೆ ಇದನ್ನೆಲ್ಲ ಮುಳುಗಿಸ್ಬಿಟ್ಟು ಕೈಯಲ್ಲೇ ತೊಳ್ಕೊಳ್ಳೋದು. ಯಾವುದೇ ಥರ ನಾರೆಲ್ಲ ಹಾಕಿ ಉಜ್ಜಕ್ಕೆ ಹೋಗಲ್ಲ ನಾನು. ಅದನ್ನು ಸ್ಕ್ರ್ಯಾಚಸ್ ಆಗೋಗ್ಬಿಡುತ್ತೆ ಹಂಗೆಲ್ಲ ಉಜ್ಜಿ ಮಾಡೋಕ್ಕೋದ್ರೆ. ಹಂಗಾಗಿ ನಾನು ಸೋಪು ನಾರು ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೋಪೆಲ್ಲ ಹಾಕಿದ್ರೆ ಬೂದಿ ಥರ ಇರುತ್ತೆ. ಹಂಗಾಗಿ ನಾನು ಅದನ್ನೆಲ್ಲ ಹಾಕಕ್ಕೆ ಹೋಗಲ್ಲ. ಎಲ್ಲ ತೆಗೆದುಬಿಟ್ಟು ಆ ನೀರೊಳಗಡೆ ಮುಳುಗಿಸಿ ಇಟ್ಕೊಂಡು ನೀಟಾಗಿ ಕೈಯಲ್ಲೇ ಉಜ್ಕೊತೀನಿ. ಸೋಪ್ ನೀರಾಗಿರೋದ್ರಿಂದ ನೀಟಾಗಿ ಎಲ್ಲ ಬರುತ್ತೆ. ಆಮೇಲೆ ಇನ್ನೊಂದ್ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಆಮೇಲೆ ಫ್ರಿಜ್ ಒಳಗಡೆನೂ ಅಷ್ಟೇ, ನಾನು ಯಾವುದೇ ಥರ ಮಾಮೂಲಿಯಾಗಿ ಸೋಪು ನಾರು ಹಾಕಿ ಉಜ್ಜಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಒಂದು ಬಟ್ಟೆ ತಗೊಂಡು ಫಸ್ಟು ನೀಟಾಗಿ ಡ್ರೈಯಾಗಿ ಒರೆಸ್ಕೊಂಡ್ಬಿಡ್ತೀನಿ ಧೂಳನ್ನೆಲ್ಲನೂ ಆಚೆಗೆ. ನಾನು ಜಾಸ್ತಿ ಒರೆಸೋದಕ್ಕೆ ಅಂತ ವೇಲ್ನ ಯೂಸ್ ಮಾಡ್ತೀನಿ. ವೇಲ್ ಯಾಕೆ ಅಂತಂದರೆ ವೇಲಲ್ಲಿ ಜಾಸ್ತಿ ಬಟ್ಟೆ, ಅಂದರೆ ಈ ಕಾಟನ್ ಬಟ್ಟೆನಲ್ಲಿ ಒರ್ಸೋಕ್ಕೆ ಹೋದರೆ ಎಲ್ಲ ಬಟ್ಟೆದು ಅಂಟ್ಕೊಳ್ಳುತ್ತೆ ಅಲ್ವಾ, ಆ ಥರ ಅಂಟ್ಕೊಳ್ಳಲ್ಲ. ಹಾಗಾಗಿ ನಾನು ವೇಲ್ನ ಯೂಸ್ ಮಾಡೋದು. ವೇಲ್ ಹಳೇದು ನಾನು ಯೂಸ್ ಮಾಡದೇ ಇರೋವಂಥವನ್ನ ಇಟ್ಕೊಂಡಿದ್ದೀನಿ ಇದಕ್ಕಂತನೇ, ಅವನ್ನ ಯೂಸ್ ಮಾಡೋದು. ಅದರಲ್ಲಿ ನೀಟಾಗಿ ಒರೆಸ್ಕೊತೀನಿ. ಫಸ್ಟು ಧೂಳನ್ನೆಲ್ಲ ಒಂದು ಸತಿ ಒರೆಸ್ಕೊಂಬಿಟ್ಟು ಆಮೇಲೆ ನಾನು ಅದಕ್ಕೊಂದು ಲಿಕ್ವಿಡು, ನಾನು ನಾರ್ಮಲಾಗಿ ಹೇಳಂದೆ ಅಲ್ವಾ, ಲಿಕ್ವಿಡ್ನೆಲ್ಲ ನಾನು ಯೂಸ್ ಮಾಡಲ್ಲ. ಬಟ್ಟೆನಲ್ಲಿ ಒಂದು ಸತಿ ಒರೆಸ್ಕೊತೀನಿ, ಆಮೇಲೆ ಎಲ್ಲನೂ ತೊಳೆದಿರೋವನ್ನ ಜೋಡಿಸ್ಕೊತೀನಿ. ಇಷ್ಟೇ ನಾನು ಯಾವಾಗಲೂ ಮಾಡೋದು. ಇವತ್ತು ನಿಮಗೋಸ್ಕರ ಲಿಕ್ವಿಡ್ನ ತೋರಿಸ್ತಾ ಇರೋದು. ಏನಿಲ್ಲ, ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸ್ಪೂನು ಸೋಡಾ ಹಾಕ್ಕೊತಾ ಇದ್ದೀನಿ, ಅಡುಗೆ ಸೋಡಾ. ಒಂದು ಸ್ಪೂನು ಉಪ್ಪು ಹಾಕ್ಕೊಳೋದು, ಜೊತೆಯಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡೋದು. ವಿಮ್ ಲಿಕ್ವಿಡ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಲಿಕ್ವಿಡ್ ಎಲ್ಲ ಇಲ್ಲ, ಹಾಗಾಗಿ ಇವು ಮೂರನ್ನೇ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರಗೋ ಥರ ಮಾಡ್ಕೊಂಡಾದಮೇಲೆ ಬಟ್ಟೆನಲ್ಲಿ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಹೊಡೆದ್ಬಿಟ್ಟು ಒರೆಸ್ಕೊಬೋದು. ನನ್ನ ಹತ್ರ ಸ್ಪ್ರೇ ಬಾಟ್ಲಿಲ್ಲ, ಹಾಗಾಗಿ ನಾನು ಬಟ್ಟೆನಲ್ಲಿ ಅದ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆ ಒರೆಸ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಅದು ಹಾಕ್ಕೊಂಡು ಒರೆಸಿದ್ಮೇಲೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಯಿತು. ಗಲೀಜೆಲ್ಲ ನೀಟಾಗಿ ಬಂದುಬಿಡ್ತು ಬಟ್ಟೆನಲ್ಲಿ. ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಾದಮೇಲೆ ಸೈಡಲ್ಲಿರೋ ರಬ್ಬರ್ನು ಕ್ಲೀನ್ ಮಾಡ್ಕೊಬೇಕಲ್ವಾ. ಸೈಡಲ್ಲಿರೋ ರಬ್ಬರ್ನ ಬಿಚ್ಚಿಬಿಟ್ಟು ನೀಟಾಗಿ ತೊಳಿತೀನಿ ಯಾವಾಗ್ಲೂ. ಅದು ಬಿಚ್ಚಿದ್ರೆ ಮತ್ತೆ ಅಂಟಿಸೋದು ಸ್ವಲ್ಪ ಕಷ್ಟ, ಹಾಗಾಗಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ ಅಂದ್ಬಿಟ್ಟು ಇವತ್ತು ನಾನು ಅದನ್ನು ಪೂರ್ತಿಯಾಗಿ ಬಿಚ್ಚಕ್ಕೆ ಹೋಗ್ತಾ ಇಲ್ಲ, ಹಂಗೆ ಒರೆಸ್ಕೊತಾ ಇರೋದು. ರಬ್ಬರು ಗ್ಯಾಪಲ್ಲೆಲ್ಲನೂ ಬಟ್ಟೆ ಹಾಕಿ ಒರ್ಸೋಕ್ಕಾಗಲ್ಲ ಅಥವಾ ಕೈಯೆಲ್ಲ ಹೋಗಲ್ಲ. ಅದಕ್ಕೆ ಏನು ಮಾಡಿದೆ ಅಂತಂದರೆ ನಾನು ಏನಾದರೂ ನಿಮ್ಮ ಹತ್ರ ಫೋರ್ಕ್ ಇರುತ್ತೆ ಅಲ್ವಾ,
ಫೋರ್ಕ್ ಇದ್ರೇನು ಯೂಸ್ ಮಾಡ್ಬೋದು. ನಾನು ಚಾಕು ತೊಗೊಂಡಿದ್ದೀನಿ. ಚಾಕು ತೊಗೊಂಡು ಆ ಬಟ್ಟೆ ಒಳಗಡೆ ಆ ಚಾಕುನ ಇಟ್ಬಿಟ್ಟು ಅದರೊಳಗಡೆ ಅಂದರೆ ನೀಟಾಗಿ ಚಾಕು ಆದರೆ ಚೆನ್ನಾಗಿ ಅದರೊಳಗಡೆ ಹೋಗುತ್ತೆ. ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳೋದು. ಹಂಗೆ ಮಾಡಿಕೊಂಡ್ರೆ ಗಲೀಜೆಲ್ಲ ಬಂದ್ಬಿಡುತ್ತೆ. ನೋಡಿ ಆ ಬಟ್ಟೆನಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ಅಂದ್ಬಿಟ್ಟು ಕಾಣ್ತಾ ಇರ್ಬೋದು ನಿಮಗೆ. ಅದರಲ್ಲಿ ಆ ಥರ ಮಾಡಿಕೊಂಡ್ರೆ ಅದೊಂದು ಈಸಿಯಾದ ಕೆಲಸ ಆಗುತ್ತೆ. ಅದೊಂದು ಟಿಪ್ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ನಾನು ಹಂಗೆ ಮಾಡ್ತೀನಿ. ಇಲ್ಲ ಅಂತಂದರೆ ಅದು ಪೂರ್ತಿ ತೆಗೆದುಬಿಟ್ಟು ರಬ್ಬರ್ನ ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಅದರೊಳಗಡೆ ರಬ್ಬರ್ ಹಾಕಿ ಹಲ್ಲುಜ್ಜ ಬ್ರಷ್ ತಗೊಂಡು ಉಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನಾ ಯಾವಾಗಲೂ ಹಂಗೆ ಮಾಡೋಕ್ಕೆ ಹೋಗಲ್ಲ, ಯಾವಾಗಲಾದರೂ ಒಂದು ಸತಿ ಆ ಥರ ತೆಗೆದು ಮಾಡ್ತೀನಿ. ಹಂಗೆ ತೆಗೆದು ಹಾಕಕ್ಕೆ ಹೋದರೆ ಅದೇ ರಬ್ಬರು ಹಾಕೋದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ. ಹಾಗಾಗಿ ಇವತ್ತು ಹಿಂಗೆ ಒರೆಸ್ಕೊಂಡಿದ್ದು. ಇನ್ನು ಟೋಟಲಾಗಿ ಎಲ್ಲನೂ ಒಂದು ಸತಿ ಇದ್ರ ನೀರಲ್ಲಿ ಏನೋ ಲಿಕ್ವಿಡ್ ಹಾಕಿ ಒರೆಸ್ಕೊಂಡಾದಮೇಲೆ ಹಿಂಗೆ ಇನ್ನೊಂದು ಸತಿ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಆಗೋಯ್ತು. ಇನ್ನು ತೊಳೆದಿಟ್ಟಿರೋ ಟ್ರೇಗಳನ್ನೂ ಎಲ್ಲನೂ ಒರೆಸ್ಬಿಟ್ಟು ಎಲ್ಲನೂ ಜೋಡಿಸ್ಕೊಂಡಾದ್ಮೇಲೆ ಟ್ರೇಗಳನ್ನೂ ಕೂಡ ನಾನು ಹೇಳಿದ್ನಲ್ವ ಸೋಪು ಗಿಪ್ಪು ಹಾಕಿ, ಯಾಕಂದರೆ ಅದು ಗ್ಲಾಸ್ ಇರೋದ್ರಿಂದ ನಾನು ಅದನ್ನೆಲ್ಲ ಹಾಕಿ ಉಜ್ಜಿ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ರಬ್ ಮಾಡೋಕ್ಕೆ ಹೋಗಲ್ಲ. ಹಂಗೆ ನೀರಲ್ಲೇ ತೊಳ್ಕೊಳ್ಳೋದು ಯಾವಾಗ್ಲೂ. ಅಷ್ಟಾಗಿ ಹೇಳಿದ್ನಲ್ವ ಗಲೀಜು ಕೂಡ ನಾನು ಜಾಸ್ತಿ ಇಟ್ಕೊಳ್ಳೋಕೆ ಹೋಗಲ್ಲ. ನೋಡ್ತಾ ಇರ್ಬೋದು ನೀವು, 8 ವರ್ಷ ಆಗಿದೆ ಈ ಫ್ರಿಜ್ಗೆ. ಇವಾಗಲೂ ಅದು ಅಷ್ಟೇ ಚೆನ್ನಾಗಿದೆ. ಲೈಟ್ ಒಂದು ಹೋಗಿದೆ, ಲೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಳಪಳ ಅಂತ. ಲೈಟ್ ಹೋಗಿದೆ ಅಷ್ಟೇನೆ. ಇನ್ನೆಲ್ಲನೂ ಜೋಡಿಸ್ಕೊಂಡಾದ್ಮೇಲೆ ಎಲ್ಲನೂ ಒರೆಸಿ ಜೋಡಿಸ್ಕೊಂಡಾದ್ಮೇಲೆ ಇನ್ನು ಏನೇನು ಐಟಮ್ಸ್ಗಳು ಫ್ರಿಜ್ಜಲ್ಲಿ ಇದ್ವಲ್ಲ ಎಲ್ಲ ಆಚೆ ತೆಗೆದಿಟ್ಟವನ್ನೆಲ್ಲ ಕ್ಲೀನ್ ಮಾಡಿದೆ. ಎಲ್ಲನೂ ನನ್ನ ಹತ್ರ ಇದ್ದ ಬಾಕ್ಸ್ಗಳು ಏನಿದ್ವು ಅದೇ ಬಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬೇಳೆಕಾಳುಗಳನ್ನೆಲ್ಲ ಹಾಕಿ ಎತ್ತಿಟ್ಕೊಂಡೆ. ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಒಂದೇ ಅದೇ ಒಂದು 6 ಬಾಕ್ಸ್ ಇರೋದು ತರಕಾರಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಮೀಶೋಯಿಂದ ತರಿಸ್ಕೊಂಡಿದ್ದು ಬಿಟ್ಟರೆ ನಾನು ಹೆಚ್ಚಿಗೆ ಏನು ಇದಕ್ಕೆ ಫ್ರಿಜ್ ಬಾಕ್ಸ್ಗಳಿಗೆ ಸಪ್ರೇಟಾಗಿ ಬೇಕೇ ಬೇಕು ಅಂತ ತರಿಸ್ಕೊಂಡಿದ್ದು ಯಾವುದೂ ಇಲ್ಲ. ಒಂದೊಂದು ಸತಿ ಆ ಬಾಕ್ಸ್ಗಳು ಕೂಡ ಯೂಸ್ ಮಾಡಲ್ಲ ನಾನು. ಏನು ತರಕಾರಿ ತಂದ ಕವರ್ಗಳಲ್ಲಿ ಹೆಂಗಿರುತ್ತೆ ಹಂಗೆ ಇಟ್ಬಿಟ್ಟಿರ್ತೀನಿ. ಒಂದೊಂದು ಸರಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿರ್ತೀನಿ. ನೋಡಿ ಫೈನಲ್ ಆಗಿ ಫ್ರಿಜ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈ ಥರ ಕಾಣಿಸ್ತಾ ಇದೆ ಇವತ್ತು ನಮ್ಮ ಫ್ರಿಜ್ಜು ಕ್ಲೀನ್ ಆದಮೇಲೆ. ಏನೇನು ಇಟ್ಟಿದ್ದೀನಿ ಅಂತಂದರೆ, ಫಸ್ಟ್ ಇದರಲ್ಲಿ ಅಂತೂ ಫ್ರೀಝರಲ್ಲಿ ನಾನೇನು ಇಟ್ಟಿಲ್ಲ, ಅದು ಆಟೋಮೆಟಿಕ್ ಐಸ್ ಆಗ್ತಾ ಇರುತ್ತೆ. ನಾನು ಅವಾಗವಾಗ ತೆಗೆದಾಕ್ಬಿಡ್ತಾ ಇದ್ದೀನಿ. ನೋಡಿ ಎಲ್ಲ ಲೈಟ್ ಆಫ್ ಅಂದರೆ ಪವರ್ ಆಫ್ ಮಾಡಿದ್ಮೇಲೆ ಎಲ್ಲನೂ ಕರಗಿ ಹೊರ್ಟೋಗಿದೆ ಐಸ್. ಇನ್ನು ಇದರಲ್ಲಿ ದೇವರು ಅಂದರೆ ಪೂಜೆಗೆ ಇಟ್ಟಿರೋ ಹೂವು ಸ್ವಲ್ಪ ಇದೆ, ತರಬೇಕು ಹೂವು, ಮೊಸರಿದೆ. ಇನ್ನು ಇದೆಲ್ಲ ತರಕಾರಿಗಳು. ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ಬಾಕ್ಸ್ಗಳಿವು. ಪ್ರೈಸ್ ಮರ್ತೋಗಿದೆ. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಮೀಶೋದಲ್ಲಿ ತೊಗೊಂಡಿರ್ತಾರೆ. ತುಂಬ ಜನ ಹತ್ರ ನೋಡಿದೆ ನಾನು ಈ ಥರದ ಬಾಕ್ಸ್ಗಳನ್ನ. ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇನ್ನು ಎಲ್ಲ ತರಕಾರಿಗಳನ್ನೂ ಒಂದು ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇದೆ ತರಕಾರಿ ಸದ್ಯಕ್ಕೆ, ಇರೋಷ್ಟೆಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಖಾಲಿ ಆದಮೇಲೆ ತಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲೆಲ್ಲನೂ ಬೇಳೆಕಾಳುಗಳು ಎಲ್ಲನೂ ಬಾಕ್ಸ್ಗಳಿಗೆ ನನ್ನ ಹತ್ರ ಯಾವ ಬಾಕ್ಸ್ ಇತ್ತಲ್ಲ ಅದೇ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಎಲ್ಲ ಎತ್ತಿಟ್ಟಿದ್ದೀನಿ. ಬಾಕ್ಸ್ಗಳಲ್ಲಿದ್ದರೆ ಬೇಗ ಕೈಗೆ ಸಿಗುತ್ತೆ ಅಂತ. ಇನ್ನೂ ಇದ್ದಾವೆ ಉಳಿದಿರೋದೆಲ್ಲ ಇಲ್ಲಿ ಕೆಳಗಿಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಏರ್ ಪಿನ್ಗಳಾಕಿ ಇಟ್ಟಿದ್ದೀನಿ. ನೋಡಿ ಇನ್ನು ಉಳಿದಿರೋ ಬೇಳೆಕಾಳುಗಳೆಲ್ಲ ಇಲ್ಲಿದ್ದಾವೆ. ಇನ್ನೂ ಅದನ್ನೆಲ್ಲ ಕೆಳಗಿಟ್ಟಿರ್ತೀನಿ. ಇನ್ನು ಬಾಕ್ಸ್ಗೆ ಹಾಕಿರೋದೆಲ್ಲ ಇಲ್ಲಿಟ್ಟಿರ್ತೀನಿ. ಏನಂದರೆ ನಾನು ಬೇಳೆಕಾಳುಗಳನ್ನ ಆಚೆ ಯಾವುದೂ ಇಟ್ಕೊಳಲ್ಲ, ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು. ಎಷ್ಟು ದಿನಕ್ಕಾದರೂ ಹುಳ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಆಚೆ ಇಟ್ಕೊಳ್ಳೋದಕ್ಕೂ ಕೂಡ ನನಗೆ ಜಾಗ ಇಲ್ಲದೆ ಇರೋದ್ರಿಂದ ನಾನು ಆಚೆ ಎಲ್ಲ ಏನೂ ಇಡೋಕ್ಕೆ ಹೋಗಲ್ಲ, ಎಲ್ಲ ಇಲ್ಲೇ ಜೋಡಿಸ್ಕೊಳ್ಳೋದು. ಇನ್ನು ಈ ಜಾಗನ ನಾನು ಹೂವಿಗೆ ಅಂತ ಬಿಟ್ಟಿರ್ತೀನಿ, ಹೂವು ತೊಗೊಂಬಂದ ಹೂವು ಇಡೋದಕ್ಕೆ. ಇನ್ನು ಇವಾಗ ನಾನ್ ವೆಜ್ ತಿಂತಾ ಇಲ್ಲ ಅಲ್ವಾ, ಹಾಗಾಗಿ ಎಗ್ಗೇನೂ ಇಲ್ಲ ಅನ್ನೋದಾದರೆ ಎಗ್ ಟ್ರೇ ಒಂದು ಇಟ್ಟಿರ್ತೀನಿ. ಇವಾಗ ಎಗ್ಗಿಲ್ಲ. ಇನ್ನು ಈ ಕಡೆ ಬಂದರೆ ಡೋರ್ ಹತ್ರ ಇಲ್ಲೊಂದು ಗರಂ ಮಸಾಲ ಪೌಡ್ರ್ ಇದೆ. ಫ್ರಿಜ್ಜು ಸ್ಮೆಲ್ ಬರಬಾರ್ದು ಅಂತಂದರೆ ಕೆಲವ್ರು ಹೇಳ್ತಾರೆ ಅಲ್ವ, ಎಷ್ಟು ಕ್ಲೀನ್ ಮಾಡಿದ್ರು ಫ್ರಿಜ್ಜು ಸ್ಮೆಲ್ ಇರುತ್ತೆ ಅಂತ. ಈ ಥರ ಒಂದು ಅರ್ಧ ನಿಂಬೆಹಣ್ಣನ್ನ, ಇದು ಎಗ್ ಕೊಟ್ಟಿರೋ ಟ್ರೇ, ಈ ಥರ ಒಂದು ಅರ್ಧ ನಿಂಬೆಹಣ್ಣು ಈ ಥರ ಯಾವಾಗಲೂ ಫ್ರಿಜ್ಜಲ್ಲಿ ಹಿಂಗೆ ಇಟ್ಕೊಂಡಿದ್ರೆ ಸ್ಮೆಲ್ ಬರಲ್ಲ ಫ್ರಿಜ್ಜು.
ನನಗಂತೂ ನಮ್ಮ ಮನೆ ಫ್ರಿಜ್ಜು ಸ್ಮೆಲ್ ಯಾವತ್ತೂ ಬಂದಿಲ್ಲ ಫ್ರಿಜ್ಜು. ನನಗೆ ನಾನು ನಾರ್ಮಲಾಗಿ ಏನಕ್ಕಾದ್ರು ಕಟ್ ಮಾಡಿದ್ದು ಒಂದು ಅರ್ಧ ನಿಂಬೆಹಣ್ಣು ಹಂಗೆ ಇಟ್ಟೇ ಇರ್ತೀನಿ, ಇದ್ದೇ ಇರುತ್ತೆ ನಿಂಬೆಹಣ್ಣು. ಇನ್ನೂ ಇಲ್ಲೊಂದು ಸ್ವಲ್ಪ ಪೌಡರ್ಗಳಿದ್ದಾವೆ, ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಪುಳಿಯೋಗರೆ ಪೌಡ್ರು, ವಾಲ್ನಟ್ಟು ತಂದಿರೋದು ಹಂಗೆ ಇದೆ, ಅರ್ಧ ಇದೆ, ಕಾಲು ಭಾಗ ಇದೆ, ಅರ್ಧನೂ ಇಲ್ಲ. ಏನಾದರೂ ಮಾಡಬೇಕು ಅದನ್ನು. ಈ ನಡುವೆ ಡ್ರೈ ಫ್ರೂಟ್ಸ್ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಒಂದು ಪ್ಯಾಕ್ ತೊಗೊಂಬಂದಿದ್ದು ಹಂಗೆ ಇದೆ. ಇಲ್ಲೊಂಚೂರು ಡ್ರೈ ಫ್ರೂಟ್ಸು ಉಳಿದಿರೋದನ್ನೆಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇನ್ನು ತೆಂಗಿನಕಾಯಿ ಹೊಡೆದಿರೋದೆಲ್ಲನೂ ಹಿಂಗೆ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲೇ ಇದ್ದರೆ ಬೇಗ ಹಾಳಾಗಲ್ಲ ಅಂತ. ಇನ್ನು ಕೆಳಗಡೆ ಬಂದರೆ ಇಲ್ಲೊಂದು ಸ್ವಲ್ಪ ಶಾವಿಗೆ ಇದೆ, ಇನ್ನು ಅಲ್ಲಿ ಸೀಡ್ಸ್ಗಳಿದ್ದಾವೆ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಚಿಯಾ ಸೀಡ್ಸು ಇಷ್ಟಿದೆ. ಸದ್ಯಕ್ಕೆ ನಮ್ಮ ಫ್ರಿಜ್ಜಲ್ಲಿ ಇರೋದು ಇಷ್ಟೇನೆ. ಇನ್ನು ನೆಕ್ಸ್ಟ್ ಏನಾದರೂ ತೊಗೊಂಬಂದರೆ ಜೋಡಿಸ್ಬೇಕು. ಫ್ರಿಜ್ಜು ಚಿಕ್ಕದಾಗಿರೋದ್ರಿಂದ ನಾನು ಜಾಸ್ತಿ ಏನು ಇಟ್ಕೊಳಕ್ಕೆ ಹೋಗಲ್ಲ. ಮತ್ತು ಜಾಸ್ತಿ ಇದ್ದರೆ ಕೂಡ ತುರ್ಕಿ ಇಟ್ಬಿಡ್ತೀವಲ್ಲ, ತುಂಬ ಗಲೀಜಾಗಿ ಕಾಣುತ್ತೆ. ಹಾಗಾಗಿ ನಾನು ಜಾಸ್ತಿ ಇಡೋಕ್ಕೆ ಹೋಗಲ್ಲ. ಫ್ರಿಜ್ ಮೇಲೆ ಒಂದು ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೇ ನಮ್ಮ ಫ್ರಿಜ್ಜು ಮತ್ತು ಫ್ರಿಜ್ ಕ್ಲೀನಿಂಗು. ಇವತ್ತು ಫ್ರಿಜ್ಜನ್ನ ಫುಲ್ಲು ಡೀಪಾಗಿ ಕ್ಲೀನ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣ್ತಿದೆ ಅಲ್ಲ. ಎಲ್ಲ ಜೋಡಿಸ್ಕೊಂಡ್ಮೇಲೆ, ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂಥರ ಸಮಾಧಾನ ಆಗುತ್ತೆ, ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ ಅಂತ. ಇನ್ನು ಫ್ರಿಜ್ ಕೆಲಸ ಮುಗೀತು, ಇನ್ನು ವಾರ್ಡ್ರ್ ಓಪನ್ ಮಾಡ್ಕೊಬೇಕು. ಅದನ್ನು ನೋಡೋಣ, ನಾಳೆ ನಾಡೋದಷ್ಟರಲ್ಲಿ ಮಾಡೋದ ಅಂತ ನೋಡೋಣ. ಒಂದು ಅರ್ಧ ದಿನ ಅದಕ್ಕೆ ಇಡಬೇಕಾಗತ್ತೆ ಟೈಮ್ನ. ಇನ್ನೊಂದು ವಿಷಯ ಏನಂದರೆ, ಇನ್ನು ಫ್ರಿಜ್ನ ಈ ಥರ ಗ್ಯಾಪ್ ಕೊಟ್ಟು ಇಡಬೇಕು, ತೀರಾ ಗೋಡೆಗೆ ಇಡಬಾರ್ದು. ಯಾವತ್ತೂ ಅಂತ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫ್ರಿಜ್ಜು ಹೀಟ್ ಜನ್ರೇಟ್ ಆಗುತ್ತೆ. ಗೋಡೆಗಿದ್ದರೆ ಹೀಟ್ ಜಾಸ್ತಿ ಆಗುತ್ತೆ. ಇದು ನೋಡಿ, ಇದು ಕೊಟ್ಟಿದ್ದಾರಲ್ಲ ಹಿಂದೆ, ಕೆಲವು ಫ್ರಿಜ್ಗಳಲ್ಲಿ ಈ ಥರ ಹಿಂದೆ ಕೊಟ್ಟಿರ್ತಾರೆ, ಇನ್ನು ಕೆಲವುದಲ್ಲಿ ಒಳಗಡೆನೇ ಇರುತ್ತೆ, ಆಚೆ ಇರಲ್ಲ. ನಮ್ಗೆ ಈ ಥರ ಆಚೆ ಇದೆ. ಇದನ್ನು ಗೋಡೆಗೆ ಟಚ್ ಮಾಡಿ ಇಡಬಾರ್ದು. ನಾನು ಜಾಗ ನೋಡಿ ಎಷ್ಟು ಬಿಟ್ಟಿದ್ದೀನಿ ಅಂತ, ಒಂದು ಅರ್ಧ ಅಡಿಯಷ್ಟು ಜಾಗ ಬಿಟ್ಟಿದ್ದೀನಿ. ಗೋಡೆಗೆ ಟಚ್ ಮಾಡಿ ಇಡಬಾರ್ದು, ಹಾಗಾಗಿ ನಾನು ಅಷ್ಟು ಬಿಟ್ಟಿರೋದು. ಅದು ಫುಲ್ಲು ಗಾಳಿ ಆಡೋ ಥರ ಇರಬೇಕು. ಗೋಡೆಗೆ ಕೆಲವರು ಅಂಟಿಸಿ ಇಟ್ಬಿಟ್ಟಿರ್ತಾರೆ, ಹಂಗೆ ಇಟ್ಕೊಂಡಿದ್ರೆ ಫ್ರಿಜ್ಜು ಹೀಟ್ ಜಾಸ್ತಿ ಆದಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಆಗುತ್ತೆ ಕೂಡ. ಹಾಗಾಗಿ ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಅಷ್ಟು ಗ್ಯಾಪ್ ಬೇಕಾಗತ್ತೆ ಹಿಂದೆ. ಇನ್ನು ನಾನು ಕಿಟಕಿ ಕಡೆ ಇಟ್ಟಿರೋದ್ರಿಂದ ಈಗ ಇನ್ನೂ ಚೆನ್ನಾಗಿ ಗಾಳಿ ಆಡುತ್ತೆ. ಇನ್ನು ಇವಾಗ ಫ್ರಿಜ್ನ ಆನ್ ಮಾಡೋಣ. ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಹೈಯಲ್ಲೂ ಇಲ್ಲ, ಲೋ ಅಲ್ಲೂ ಇಲ್ಲ, ಮೀಡಿಯಮಲ್ಲಿದೆ. ಇನ್ನು ನೋಡಿದ್ರಲ್ವಾ, ಇನ್ನು ಇವತ್ತಿನ ಫ್ರಿಜ್ ಕ್ಲೀನಿಂಗ್ ನಮ್ಮದು ಈ ಥರ ಇತ್ತು. ಟೋಟಲಾಗಿ ಕ್ಲೀನ್ ಆಯಿತು, ಒಂಥರ ಸಮಾಧಾನ ಆಯಿತು ಫ್ರಿಜ್ಜೆಲ್ಲ ಕ್ಲೀನ್ ಆದಮೇಲೆ. ಅದು ಹೇಳಿದ್ನಲ್ವಾ, ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಅಷ್ಟು ಕೊಡಲೇಬೇಕು. ದಯವಿಟ್ಟು ಯಾರೂ ಗೋಡೆಗೆ ಅಂಟಿಸಿ ಮಾತ್ರ ಇಡೋಕ್ಕೆ ಹೋಗಬೇಡಿ ಫ್ರಿಜ್ನ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಗ್ಯಾಪ್ ಇದ್ದರೆ ತುಂಬ ಒಳ್ಳೆಯದು. ಅಕ್ಕಪಕ್ಕದಲ್ಲೂ ಕೂಡ ಫ್ರಿಜ್ಗೆ ಅಂಟಿಸಿ ಯಾವ ಐಟಮ್ಗಳನ್ನೂ ಇಡಕ್ಕೆ ಹೋಗಬೇಡಿ. ಬೇರೆ ಥರ ಬಾಕ್ಸ್ಗಳು ಅವು ಇವು ಎಲ್ಲ ಜೋಡಿಸಿ ಇಟ್ಬಿಟ್ಟಿರ್ತಾರೆ ಅಲ್ವಾ, ಹಂಗೆಲ್ಲ ಮಾಡಬೇಡಿ. ಎಷ್ಟೇ ಜಾಗ ಚಿಕ್ಕದಿದ್ರೂ ಕೂಡ ಫ್ರಿಜ್ಜಿಗಾದರೂ ಸುತ್ತ ಸ್ವಲ್ಪ ಜಾಗನಾದರೂ ಬಿಡಬೇಕು. ಅದು ತುಂಬ ಎಲ್ಲನೂ ಅಂಟಿಸಿ ಇಡಕ್ಕೆ ಹೋಗಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಕ್ಲೀನಿಂಗು ಆಯಿತು ಫ್ರಿಜ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಲ್ಲ ಆಗಿದೆ. ಸರಿ, ಇನ್ನು ನಾನು ಆಮೇಲೆ ಸಿಗ್ತೀನಿ. ಇನ್ನು ಬೆಳಗ್ಗೆ ನಾನು ಪೂರಿ ಜೊತೆಗೆ ಒಂದು ವೆಜ್ ಕುರ್ಮಾ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದರ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿಗೆ ಏನೇನು ಐಟಮ್ಸ್ ಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಬೀನ್ಸ್ ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಇದಿಷ್ಟು ರುಬ್ಬೋದಕ್ಕೆ ಅಂತ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಜಾಸ್ತಿ ಹಾಕಂಗಿಲ್ಲ, ಫ್ಲೇವರ್ ಚೇಂಜ್ ಆಗುತ್ತೆ. ಆಮೇಲೆ ಒಂದು 5-6 ಒಣಮೆಣಸಿನ್ಕಾಯಿ, ಒಂದು 5 ಗೋಡಂಬಿ, ಒಂದು 5 ಹೆಸರು ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಒಂದೇ ಒಂದು ಏಲಕ್ಕಿ, ಒಂದಿಷ್ಟೇ ಪೀಸ್ ಚಕ್ಕೆ, ಒಂದು 4 ಲವಂಗ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು. ಇದಿಷ್ಟು ರುಬ್ಬೋದಕ್ಕೆ ಅಂತ ತೊಗೊಂಡಿರೋದು.
ಇನ್ನು ಅದಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಅರ್ಧಂಬರ್ಧ ತರ್ತರಿಯಾಗೆಲ್ಲ ರುಬ್ಬಂಗಿಲ್ಲ. ನುಣ್ಣಗೆ ಪೇಸ್ಟ್ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಹಂಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊತೀನಿ ಈಗ. ಇನ್ನು ಅದನ್ನು ರುಬ್ಕೊಂಡಾದಮೇಲೆ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡ್ಕೊಂಬಿಡ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ. ತುಪ್ಪ ಇದ್ದರೆ ಅದು 1 ಸ್ಪೂನ್ ಹಾಕ್ಕೊಬೋದು. ನಾನು ತುಪ್ಪ ಏನು ಹಾಕ್ತಾಯಿಲ್ಲ, ಬರೀ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಅದು ಸಿಡಿದ ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಸಿ ಹಸಿಯಾಗಿರಬಾರ್ದು. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಒಂದೇ ಒಂದು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕಿಲ್ಲ. ಟೊಮೆಟೊ ಸಾಫ್ಟಾಗಿ ಆಗಬೇಕು ಅಂತಂದರೆ ಇವಾಗ ಒಂದು ಅರ್ಧ ಸ್ಪೂನಷ್ಟು, ಒಂದು ಅರ್ಧ ಬೇಡ 1/4 ಸ್ಪೂನಷ್ಟು ಅರಿಶಿನನು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗುತ್ತೆ. ಇನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳ್ನು ಹಾಕ್ಕೊತಾ ಇದ್ದೀನಿ. ತರಕಾರಿನ ಎಷ್ಟು ಬೇಕಾದರೂ ಹಾಕ್ಕೊಬೋದು, ಯಾವ್ದು ಬೇಕಾದರೂ ಹಾಕ್ಕೊಬೋದು. ನನ್ನ ಹತ್ರ ಎಷ್ಟಿತ್ತೋ ಅಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹೂಕೋಸು, ಎಲೆಕೋಸು, ಬಟಾಣಿ ಎಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದ್ದಿದ್ದು ಇಷ್ಟೇನೆ, ಹಾಗಾಗಿ ನಾನು ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮಸಾಲೆನೂ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ಪುಡಿಗಳನ್ನೂ ಹಾಕ್ಕೊತಾ ಇಲ್ಲ. ಅಂದರೆ ಧನಿಯಾ ಪುಡಿ ಆಗಲಿ, ಖಾರದ ಪುಡಿ, ಗರಂ ಮಸಾಲ ಯಾವುದೂ ಹಾಕ್ಕೊಂಡಿಲ್ಲ. ಅರಿಶಿನ ಒಂದೇ ಹಾಕಿರೋದು ನಾನು. ಇನ್ನು ಆವಾಗಲೇ ಕಡಲೆ ಹಿಟ್ಟು ತೊಗೊಂಡಿದ್ನಲ್ವಾ, ಅದು ಇವಾಗ 1 ಸ್ಪೂನು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಡು ಅದಕ್ಕೆ ಹಾಕ್ಕೊಬೇಕು. ಯಾಕೆ ಇದನ್ನು ಹಾಕ್ತಾ ಇರೋದು ಅಂತಂದರೆ ಥಿಕ್ನೆಸ್ಗೋಸ್ಕರ. ಇವಾಗ ಗ್ರೇವಿ ತಟ್ಟೆಗೆ ಹಾಕ್ಕೊಂಡಾಗ ಒಂದು ಸೈಡು ನೀರೆಲ್ಲ ಒಂದು ಸೈಡ್ ಹೋಗುತ್ತೆ, ತರಕಾರಿ ಎಲ್ಲ ಒಂದು ಸೈಡ್ ಇರುತ್ತೆ ಅಲ್ವಾ, ಆ ಥರ ಇರಬಾರ್ದು ಅಂತಂದರೆ ಈ ಥರ 1 ಸ್ಪೂನು ಕಡಲೆ ಹಿಟ್ಟನ್ನ ಈ ಥರ ಮಾಡಿ ಹಾಕ್ಕೊಂಡ್ರೆ ಹಂಗೆಲ್ಲ ಇರಲ್ಲ, ಚೆನ್ನಾಗಿರುತ್ತೆ. ಇನ್ನು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೊಗೊಂಡ್ರೆ ಹಾಗೆ ಹೋಗ್ಬಿಡುತ್ತೆ. ಕುರ್ಮ ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸ್ಮೆಲ್ ಮಾತ್ರ ಒಳ್ಳೆ ಮಟನ್ ಸಾಂಬಾರು ಥರ ಬರ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ಇನ್ನು ಇವತ್ತಿನ ಗ್ರೇವಿ ಇದು ವೆಜ್ ಕುರ್ಮ ನಿಜವಾಗ್ಲೂ ಸಖತ್ತಾಗಿತ್ತು. ಟ್ರೈ ಮಾಡಿ ನೋಡಿ ಒಂದ್ಸರಿ. ಇನ್ನು ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.